ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇಲ್ಲಿ ನೋಡಿ ಪೂಜೆ ಪಾತ್ರೆ ಎಷ್ಟು ಕ್ಲೀನಾಗಿದೆ ಅಂತ. ಸೊ ಇಲ್ಲಿ ನೋಡ್ಬೋದು. ಸೊ ಇದೇ ಥರ ಕ್ಲೀನಾಗಿ ಇರಬೇಕು ಅಂದರೆ, ಒಂಚೂರು ಕಲೆ ಕೂತ್ಕೊಳ್ಳೋದು ಹಾಗೆ ಇರಬೇಕು ಅಂದರೆ ಸೊ ಈ ಟಿಪ್ಸ್ನ ಫಾಲೋ ಮಾಡಿ. ಅದೇನಪ್ಪ ಅಂದರೆ, ಸೊ ನೀವು ಪೂಜೆ ಪಾತ್ರೆನ ಪೀತಾಂಬರ ಹಾಕ್ಬಿಟ್ಟು ತೊಳೆದಾದ್ಮೇಲೆ ಅದನ್ನು ಒಂದು ಬಟ್ಟೆಯಿಂದ ಒರೆಸ್ಬೇಕು. ನೀಟಾಗಿ ಒಂಚೂರು ನೀರು ಇಲ್ಲದೆ ಇರೋ ಥರ ಒರೆಸಾದ್ಮೇಲೆ ವಿಭೂತಿ ಇರುತ್ತಲ್ಲ, ಆ ವಿಭೂತಿನ ತಗೊಂಡು ಅದಕ್ಕೆ ಹಚ್ಚಬೇಕು. ವಿಭೂತಿ ಹಚ್ಬಿಟ್ಟು ಅದಾದಮೇಲೆ ಅದನ್ನು ಇನ್ನೊಂದು ಸತಿ ಒಂದು ಬಟ್ಟೆಯಿಂದ ಒರೆಸ್ಬಿಟ್ಟು ಅದಾದಮೇಲೆ ನೀವು ಪೂಜೆ ಮಾಡ್ಬೋದು. ನೀವು ಎಲ್ಲಿ ಇನ್ನೊಂದು ಸತಿ ಪೀತಾಂಬರ ಹಾಕ್ಬಿಟ್ಟು ತೊಳೆಯೋವರೆಗೂ ಅದೇ ಥರ ಇರುತ್ತೆ, ಒಂಚೂರು ಕಲೆ ಇರಲ್ಲ. ಸೊ ಇಲ್ಲಿ ನೋಡ್ಬೋದು ಯಾವ ಥರ ಇರುತ್ತೆ ಅಂತ, ಒಂಚೂರು ಕಲೆ ಬಿದ್ದಿಲ್ಲ. ಸೊ ಇಲ್ಲಿ ನಾನು 2 ವಾರ ಆಯಿತು ಪೂಜೆ ಮಾಡಿಬಿಟ್ಟು. ಸೊ ಇಲ್ಲಿ ನೋಡ್ಬೋದು ಒಂಚೂರು ಕಲೆ ಇಲ್ಲ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.